ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ವೆಲ್ಕಮ್ ಟು ಜೆಎಸ್ ಕಾಂಪಿಟೇಟಿವ್ ಕಂಟೆಂಟ್. ಇವತ್ತಿನ ಒಂದು ಬಾರ್ಡರ್ ಕಂಟ್ರಿ ಸೀರೀಸ್ ಗೆ ಸಂಬಂಧಪಟ್ಟಂತ ಒಂದು ಟಾಪಿಕ್ ದಟ್ ಇಸ್ ಬ್ಲಾಕ್ ಸಿ. ಬ್ಲಾಕ್ ಸಿ ಅನ್ನೋದು ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ದ ಎಕ್ಸಾಮ್, ರೈಟ್? ಬಹಳಷ್ಟು ಎಕ್ಸಾಮ್ಸ್ ಗಳಲ್ಲಿ ಎವರ್ ಗ್ರೀನ್ ಟಾಪಿಕ್ ಇದು. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಡಿಸ್ಕಸ್ ಮಾಡೋಣ. ಬ್ಲಾಕ್ ಸಿ, ದಿಸ್ ಇಸ್ ಅ ಬ್ಲಾಕ್ ಸಿ. ಇದು ಎಂಟೈರ್ ಇದೆಯಲ್ರಿ, ಇದು ಬ್ಲಾಕ್ ಸಿ. ಹಾಗಾದ್ರೆ ಇದು ಯಾವ್ದು ಸರ್? ಸಿ ಆಫ್ ಅಜೋವಾ. ಸಿ ಆಫ್ ಅಜೋವಾ, ದಿಸ್ ಇಸ್ ಇಲ್ಲಿ ಎಸಿಯನ್ ಸಿ ಅಂತ ಬರುತ್ತೆ. ಇವನ್ ಆಲ್ಸೋ ದಿಸ್ ಇಸ್ ಆಲ್ ಆಫ್ ಏನು ಮೆಡಿಟೇರಿಯನ್ ಸಿ. ನೆನಪಿಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡೋಣ ಯಾವೆಲ್ಲ ಒಂದು ಕಂಟ್ರಿಗಳು ಇದನ್ನ ಸುತ್ತುವರೆದವೆ ಅಂತಂದ್ರೆ, ನೋಡಿ, ಬ್ಲಾಕ್ ಸಿ ಇಸ್ ಅ ಮಾರ್ಜಿನಲ್ ಮೆಡಿಟೇರಿಯನ್ ಸಿ. ಇದು ಸ್ವಲ್ಪ ಮಟ್ಟಿಗೆ ಈ ಕ್ಯಾಸ್ಪಿಯನ್ ಸಿ ಸಂಪೂರ್ಣವಾಗಿ ಲ್ಯಾಂಡ್ ಲಾಕ್ ಆಗಿದ್ರಿ, ಇದು ಕೂಡ ಲ್ಯಾಂಡ್ ಲಾಕ್ ಅಂತಾನೆ ಕರಿತೀವಿ. ಆದ್ರೆ ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮುದ್ರಗಳು ಕೂಡ ಬರ್ತವೆ. ದಟ್ ಇಸ್ ಅಜೋವಾ, ಸಿ ಆಫ್ ಅಜೋವಾ ಇಲ್ಲಿ ಬರುತ್ತೆ. ಆಮೇಲೆ ಇದನ್ನ ಸ್ವಲ್ಪ ಎಜಿಯನ್ ಸಿ ಈ ಕಡೆ ಬರುತ್ತೆ. ಮೆಡಿಟೇರಿಯನ್ ಸಿಗೆ ಸಂಪರ್ಕ ಕೊಡ್ತಕ್ಕಂಥದ್ದು ಇಲ್ಲಿ ಬಾಸ್ಪರಸ್ ಅನ್ನೋ ಒಂದು ಪ್ರದೇಶ ಕೂಡ ಬರುತ್ತೆ. ಬಾಸ್ಪರಸ್ ನೆನಪಿಲ್ಲಿ. ಓಕೆನಾ? ಎಸ್. ಇದಕ್ಕೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡ್ತಾ ಹೋಗೋದಾದ್ರೆ, ನೋಡಿ, ಯಾವ್ಯಾವ ದೇಶಗಳು ಸುತ್ತುವರೆದಿವೆ. ಇನ್ ದ ನಾರ್ತ್ ಉಕ್ರೇನ್, ಇನ್ ದ ಸೌತ್ ಟರ್ಕಿ. ನೋಡಿ, ಪೂರ್ವ, ಉತ್ತರ, ದಕ್ಷಿಣ. ಓಕೆನಾ? ಈ ಕಡೆ ಪೂರ್ವ ಪಶ್ಚಿಮಕ್ಕೆ ಬಂದ್ರೆ ಪೂರ್ವ ಪಶ್ಚಿಮ, ನಾಲ್ಕು ದಿಕ್ಕುಗಳಲ್ಲಿ ಬಹಳ ಸಿಂಪಲ್ ಇದೆ ನೆನ್ಪಿಟ್ಕೊಳ್ಬೇಕು. ಎಕ್ಸಾಮ್ ಅಲ್ಲಿ ತಲೆ ತಿನ್ನುತ್ತಾರೆ. ಓಕೆನಾ? ನೆನ್ಪಿಟ್ಕೊಳ್ಳಿ ದಯವಿಟ್ಟು. ಇಲ್ಲಿ ರಷ್ಯಾ ಇದೆ. ಇವನ್ ಆಲ್ಸೋ ಈ ಕಡೆ ಜಾರ್ಜಿಯಾ ಇದೆ. ಇನ್ ಈಸ್ಟ್ ಪಾರ್ಟ್ ಅಲ್ಲಿ ರಷ್ಯಾ, ಜಾರ್ಜಿಯಾ ಬಂದ್ರೆ, ಇನ್ ದ ವೆಸ್ಟ್ ಪಾರ್ಟ್ ದರ್ ಇಸ್ ರೊಮೇನಿಯಾ ಅಂಡ್ ಆಲ್ಸೋ ಬಲ್ಗೇರಿಯಾ. ಮತ್ತೆ ಸಿ ಆಫ್ ಅಜೋವನ ರಷ್ಯಾ ಅಂಡ್ ಉಕ್ರೇನ್ ಬಾರ್ಡರ್ಗಳು ಏನು ಎರಡೇ ದೇಶಗಳಿರೋದು, ರಷ್ಯಾ ಅಂಡ್ ಉಕ್ರೇನ್. ಇದು ಕೂಡ ಇಲ್ಲಿ ನೆನ್ಪಿಟ್ಕೊಳ್ಬಹುದು ನೀವು. ಸಿ ಆಫ್ ಅಜೋವ್ ಇಲ್ಲೇ ಬರುತ್ತೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇದ್ರೆ ಸಾಕಾಗುತ್ತೆ. ಡೆಫಿನೆಟ್ಲಿ ಇಲ್ಲಿ ಬೇಸಿಕ್ ಸೆನ್ಸ್ ಬಹಳ ಇಂಪಾರ್ಟೆಂಟ್. ಇಲ್ಲಿ ಎಕ್ಸಾಮ್ಸ್ ಅಲ್ಲಿ ಕೆಲವು ಕ್ವಶನ್ಗಳಿಗೆ, ಎಲ್ಲಾ ಕ್ವಶನ್ ಅಲ್ಲ, ಕೆಲವು ಕ್ವಶನ್ಗಳಿಗೆ ಬೇಸಿಕ್ ಒಂದು ನಮ್ಮಲ್ಲಿ ಇರ್ತಕ್ಕಂತ ಸಾಮಾನ್ಯ ಪ್ರಜ್ಞೆ ಕೂಡ ವರ್ಕ್ ಆಗುತ್ತೆ. ಸಿ ಆಫ್ ಅಜೋವಾ ನೋಡಿ, ಇಲ್ಲಿ ಬರುತ್ತೆ, ಇಲ್ಲಿ ಬ್ಲಾಕ್ ಸಿ ಬರುತ್ತೆ, ಇಲ್ಲಿ ಉಕ್ರೇನ್ ಮತ್ತೆ ರಷ್ಯಾ. ಸಿ ಆಫ್ ಅಜೋವಾ ಯಾವ ಒಂದು ದೇಶಗಳ ಮಧ್ಯೆ ಇದೆ ಅಂತ ಕೇಳಿದ್ರೆ 4 ದೇಶಗಳನ್ನ ಕೊಡ್ತಾರೆ. ಈ ದೇಶಗಳಲ್ಲಿ ಯಾವ ಅಲ್ಲ ಅಂತ ಕೇಳ್ತಾರೆ ಅಲ್ವಾ? ಅದು ಬಹಳ ಇಂಪಾರ್ಟೆಂಟ್. ಈಗ ನಾನು ನೋಡಿ, ಉಕ್ರೇನ್ ಇದೆ, ರಷ್ಯಾ, ಜಾರ್ಜಿಯಾ ಪೂರ್ವಕ್ಕೆ, ಟರ್ಕಿ ದಕ್ಷಿಣಕ್ಕೆ, ಮತ್ತು ಬಲ್ಗೇರಿಯಾ ಮತ್ತು ರೊಮೇನಿಯಾ ಇನ್ ದ ವೆಸ್ಟ್ ಪಾರ್ಟ್, ರೈಟ್? ದಿಸ್ ಇಸ್ ಆಲ್ ಅಬೌಟ್ ಏನ್ರಿ ಒಂದು ಈ ಬ್ಲಾಕ್ ಸಿ ನ ಸುತ್ತುವರೆದಂತ ದೇಶಗಳು. ಮತ್ತೆ ಇಲ್ಲಿ ಯಾವ ರೀತಿ ಡೈವರ್ಸಿಟಿ ಆಗಿದೆ, ವೈವಿಧ್ಯಗಳಿಗೆ ಅಥವಾ ಜೀವಿಗಳಿಗೆ ಯಾವ ರೀತಿ ತಾಣ ಆಗಿದೆ, ಎಂತಂತ ಜೀವಿಗಳು ಬದುಕ್ತಾ ಇದಾವೆ ಅಂತ ನೋಡೋದಾದ್ರೆ, ಟ್ಯೂನಾ, ಅಂಚೋವಿ, ಎರಿಂಗ, ಮ್ಯಾಕರಲ್ ಅಂಡ್ ಬಿಳಿ ಸ್ಟಾರ್ಜನ್, ಇವೆಲ್ಲ ಮೀನುಗಳು. ಅಲ್ಲಿ ಇರ್ತಕ್ಕಂಥ ಮೀನುಗಳು ಬ್ಲಾಕ್ ಸಿಯಲ್ಲಿ. ಮೀನುಗಳ ಹೆಸರು ಕಪ್ಪು ಸಮುದ್ರ ಡಾಲ್ಫಿನ್ಗಳು ಕೂಡ ಇದಾವೆ, ಅಲ್ಲಿ ಸೀಲ್ ಇದಾವೆ, ಆಮೇಲೆ ಇತರ ಸಮುದ್ರ ಜೀವಿಗಳು ಕೂಡ ಇದಾವೆ. ಎನಿಹೌ, ಕಪ್ಪು ಸಮುದ್ರ ಹೆಚ್ಚಾಗಿ ಕರಡಿಗಳಿಗೆ ಬಹಳ ಪ್ರಸಿದ್ಧ. ಜೊತೆಗೆ ಕಪ್ಪು ಸಮುದ್ರವು ಮೆಡಿಟೇರಿಯನ್ ಫ್ಲೈವೇ ಅನೇಕ ಪಕ್ಷಿ ಪ್ರದೇಶಗಳಿಗೆ ವಲಸೆ ಆಗಿದೆ. ಇಲ್ಲಿ ಕಪ್ಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರ ಇದೆ ಅಲ್ರಿ, ಇದು ಒಂದು ರೀತಿಯಲ್ಲಿ ಪಕ್ಷಿಗಳಿಗೆ ವಲಸೆ ಬರ್ತಕ್ಕಂಥ 2 ಸಮುದ್ರಗಳು. ವಲಸೆ ಹೋಗ್ತವೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ವಲಸೆ ಹೋಗ್ತಕ್ಕಂಥ. ನೋಡಿ, ಬಾಸ್ಪರಸ್, ಮೆಡಿಟೇರಿಯನ್ ಸಿ, ದಿಸ್ ಇಸ್ ಅ ಮೆಡಿಟೇರಿಯನ್ ಸಿ ಇಲ್ಲಿ ಕನೆಕ್ಟ್ ಮಾಡ್ತೀನಿ. ಈ ಮೆಡಿಟೇರಿಯನ್ ಸಿಗೆ ಬ್ಲಾಕ್ ಸಿ ಕನೆಕ್ಟ್ ಇರ್ತಕ್ಕಂಥದ್ದು ಬಾಸ್ಪರಸ್ ಬಾರ್ಡರ್ ಅಂತ ಹೇಳ್ಬೋದ್ರಿ. ಬಾಸ್ಪರಸ್ ಅನ್ನೋದು ಒಂದು ಬಾರ್ಡರ್ ಪ್ಲೇಸ್. ಓಕೆನಾ? ದಿಸ್ ಇಸ್ ಆಲ್ ಅಬೌಟ್ ಏನಪ್ಪಾ ಅಂತಂದ್ರೆ ಬ್ಲಾಕ್ ಸಿಗೆ ಸುತ್ತುವರೆದಂತ ದೇಶಗಳು. ಆದ್ರೆ ಇಲ್ಲಿ ನಾನು ನಿಮ್ಗೆ ಒಂದು ಏನು ಟ್ರಿಕ್ಸ್ ಹೇಳ್ತೀನಿ. ಈ ಯಾವ ರೀತಿ ನೆನ್ಪಿಟ್ಕೊಳ್ಬೇಕು ಸರ್ ಬ್ಲಾಕ್ ಸಿಗೆ ಸಂಬಂಧಪಟ್ಟಂಗೆ ಅಂತಂದ್ರೆ, ಇಟ್ಸ್ ಫನ್ನಿ. ಏನಂತಂದ್ರೆ, ದಟ್ ಇಸ್ ಊಟಕ್ಕೆ ಬಾ ರಾಜ. ಓಕೆನಾ? ಬಾರೋ ರಾಜ. ಓಕೆ, ಎನಿಹೌ, ಊಟಕ್ಕೆ ಬಾರೋ ರಾಜ ಬಹಳ ಸಿಂಪಲ್ ಆಗಿದೆ ರೀ. ನೀವು ಹೆಂಗ್ ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಊಟಕ್ಕೆ ಬಾರೋ ರಾಜ. ನೋಡಿ ಎಷ್ಟು ಚೆನ್ನಾಗಿದೆ. ಬಹಳ ಸಿಂಪಲ್ ಆಗಿ ಟ್ರಿಕ್ಸ್ ಇರ್ತಕ್ಕಂಥದ್ದು. ಇಲ್ಲಿ ಯಾವ ಪ್ಲೇಸ್ ಊಟಕ್ಕೆ ಅಂದ್ರೆ ಉಕ್ರೇನ್ ಅನ್ಕೊಳ್ಳಿ, ಅಂತಂದ್ರೆ ಟರ್ಕಿ ಅನ್ಕೊಳ್ಳಿ. ಓಕೆನಾ? ಉಕ್ರೇನ್. ಓಕೆನಾ? ಇದು ಟರ್ಕಿ ಅಂಡ್ ಆಲ್ಸೋ ಇದು ಬಲ್ಗೇರಿಯಾ. ಬಾ ಅಂದ್ರೆ ಬಲ್ಗೇರಿಯಾ, ಇದು ರೊಮ್ಯಾನಿಯಾ. ಬಲ್ಗೇರಿಯಾ ಮತ್ತು ರೊಮ್ಯಾನಿಯಾ. ರಾಜ ಅಂದ್ರೆ ದಟ್ ಇಸ್ ರಷ್ಯಾ ಅಂಡ್ ಆಲ್ಸೋ ಜಾರ್ಜಿಯಾ. ರಷ್ಯಾ ಮತ್ತು ಜಾರ್ಜಿಯಾ. ಓಕೆನಾ? ಯು ಕ್ಯಾನ್ ರಿಮೆಂಬರ್ ಲೈಕ್ ದಿಸ್. ಓಕೆನಾ? ದಿಟ್ಸ್ ಮೈ ಒಪಿನಿಯನ್. ಓಕೆ, ನಿಮ್ಗೆ ಏನಾದ್ರೂ ನೆನಪಿರ್ಲಿಕ್ಕ ಅಂದ್ರೆ, ಕೆಲವರಿಗೆ ಮ್ಯಾಪಲ್ಲೇ, ನಾನು ಆಕ್ಚುಲಿ ಟ್ರಿಕ್ಸ್ಗಳನ್ನ ಮಾಡೋದಿಲ್ಲ, ಪದೇ ಪದೇ ಹೇಳ್ತಾ ಇದ್ದೀನಿ. ನಾನು ನಿಮಗೆ ಅನುಕೂಲ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ಟ್ರಿಕ್ಸ್ಗಳನ್ನ ಮಾಡ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಮ್ಯಾಪ್ಗಳನ್ನ ನೋಡೇನೆ ಜಾಸ್ತಿ ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಎನಿಹೌ, ನೀವು ಈ ರೀತಿಯಲ್ಲಿ ನೆನಪಿಟ್ಟುಕೊಳ್ಳಬಹುದು. ಥ್ಯಾಂಕ್ ಯು ರೀ. ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಓಕೆನಾ? ವಾಟರ್ ಸಿಟಿಗೆ ಸಂಬಂಧಪಟ್ಟಂಗೆ ಕ್ಲಾಸಸ್ ಕಂಟಿನ್ಯೂ ಆಗ್ತಾನೆ ಇರ್ತವೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಮಿಸ್ ಮಾಡಬೇಡಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ತಿಳಿಸಿ ಅವ್ರಿಗೂ ಕೂಡ. ಇಲ್ಲಿ ಹೊಸ ಒಂದು ಇನಿಷಿಯೇಟಿವ್ ನಾನು ತರ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ ಯು ರೀ, ಯುವರ್ ಸಪೋರ್ಟಿಂಗ್ ಆಲ್.